ನಮಸ್ಕಾರ ಮಕ್ಕಳೇ. ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕತೆ. ಇದರಲ್ಲಿ ಇವತ್ತಿನ ಕಥೆಯ ಹೆಸರು ನಿಜವಾದ ತಾಯಿ ಯಾರು. ಈ ಕತೆ ಏನು ಅಂತ ನೋಡ್ಕೊಂಬರೋಣ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ್ಯದಲ್ಲಿ ಇಬ್ಬರು ಮಹಿಳೆಯರು ಒಂದು ಪುಟ್ಟ ಮಗುನ ಕರ್ಕೊಂಡು ಅರಮನೆ ಹತ್ರ ಬರ್ತಾರೆ. ಅರಮನೆ ಹತ್ರ ಬಂದು ರಾಜನ ಹತ್ರ ಕೇಳ್ತಾರೆ, ಈ ಮಗು ನಂದು ಅಂತ ಇಬ್ರು ತಾಯಂದಿರು ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ನೋಡಿದ ರಾಜನಿಗೆ ನಿಜವಾದ ತಾಯಿ ಯಾರು ಅಂತ ತಿಳಿಯಿಲ್ಲ. ರಾಜ ಅನೇಕ ಪ್ರಶ್ನೆಗಳನ್ನು ಆ ಇಬ್ಬರು ತಾಯಂದಿರಿಗೆ ಕೇಳಿದಾಗಲೂ ಸತ್ಯ ಹೊರಗೆ ಬರಲಿಲ್ಲ. ಆಗ ರಾಜ ಒಂದು ಉಪಾಯ ಮಾಡ್ತಾನೆ. ತನ್ನ ಸೈನಿಕನ ಕರೆಸ್ತಾನೆ. ಕರೆಸ್ಬಿಟ್ಟು ಈ ಮಗುವನ್ನು 2 ಭಾಗಗಳಾಗಿ ಕತ್ತರಿಸು, ಇಬ್ಬರು ಮಹಿಳೆಯರಿಗೂ ತಲಾ ಒಂದೊಂದು ಭಾಗನ ಕೊಡು ಅಂತ ಆದೇಶ ಮಾಡ್ತಾನೆ. ಆಗ ಇದನ್ನು ಕೇಳಿದಂಥ ಮೊದಲ ತಾಯಿ ಏನಿರ್ತಾಳೆ ಅವಳು ತಕ್ಷಣ, ಮಹಾರಾಜರೇ, ಮಗುವನ್ನು ಕೊಲ್ಲಬೇಡಿ, ಅದು ಬದುಕಿರಬೇಕು, ಬೇಕಾದರೆ ಆ ಮಗುವನ್ನು ಪೂರ್ಣವಾಗಿ ಅವಳಿಗೆ ಕೊಟ್ಟುಬಿಡಿ, ನನಗೇನು ಬೇಡ ಅಂತ ಕಣ್ಣೀರಿಡ್ತಾಳೆ. ಆದರೆ ಎರಡನೇ ತಾಯಿ ಇರ್ತಾಳಲ್ಲ, ಅವಳು, ಹೌದು ರಾಜ, ಈ ಮಗುವನ್ನು 2 ಭಾಗ ಮಾಡಿ ನನಗೆ ಸಮನಾಗಿ ಅರ್ಧ ಭಾಗವನ್ನು ಕೊಡಿ ಅಂತ ಕೇಳ್ತಾಳೆ. ಇವರಿಬ್ಬರು ಉತ್ತರನ ಕೇಳಿದಂಥ ರಾಜನಿಗೆ ನಿಜವಾದ ತಾಯಿ ಯಾರು ಅಂತ ಗುರ್ತಿಗೆ ಸಿಗುತ್ತೆ. ಮಗುವನ್ನು ಹೆತ್ತು ಹೊತ್ತು ಜೀವ ತುಂಬಿ ಉಳಿಸಿದಂಥ ತಾಯಿ ಯಾರು ಅಂತ ಗೊತ್ತಾದ ತಕ್ಷಣ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಅವನು ಆ ಒಂದು ತಾಯಿ ಅವಳು ಮಗುವನ್ನು ಕೊಲ್ಲಬೇಡಿ, ಇನ್ನೊಬ್ಬಳಿಗೆ ಕೊಟ್ಬಿಡಿ ಅಂತ ಹೇಳ್ತಾಳಲ್ಲ, ಅವಳೇ ನಿಜವಾದ ತಾಯಿ ಅಂತ ಘೋಷಣೆ ಮಾಡಿ ಮಗುವನ್ನು ಆ ಒಂದು ತಾಯಿಗೆ ಒಪ್ಪಿಸ್ತಾನೆ. ಬೇತಾಳ ಸುಮ್ಮನೆ ಇರಲ್ಲ. ಈಗ ಈ ಕಥೆಯನ್ನು ಕೇಳಿ ವಿಕ್ರಮನಿಗೆ ಕೇಳುತ್ತೆ, ನಿಜವಾದ ತಾಯಿ ಯಾರು ಅಂತ ಆ ರಾಜನಿಗೆ ಹೇಗೆ ತಿಳಿಯಿತು ಅಂತ. ಆಗ ವಿಕ್ರಮ ಉತ್ತರ ಕೊಡ್ತಾನೆ, ತಾಯಿಯ ಪ್ರೀತಿ ನಿಸ್ವಾರ್ಥವಾಗಿರುತ್ತದೆ. ತನ್ನ ಮಗುವಿನ ಜೀವ ಉಳಿಯಲು ತನ್ನ ಹಕ್ಕನ್ನೇ ತ್ಯಜಿಸಿ ಸಿದ್ಧವಾದ ಮಹಿಳೆ ಅವಳು. ಆದ್ದರಿಂದ ರಾಜನಿಗೆ ಅವಳೇ ಮಗುವಿನ ತಾಯಿ ಅಂತ ಗುರುತು ಸಿಗುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಬೇತಾಳ, ನೀನು ಹೇಳೋದು ನಿಜ ಅಂತ ಹೇಳಿ ಮತ್ತೆ ಆ ವಿಕ್ರಮಾದಿತ್ಯನ ಬೆನ್ನಿನಿಂದ ಹಾರು ಹೋಗಿ ಮತ್ತೆ ಮರದ ಕೊಂಬೆಯ ಮೇಲೆ ನೇತಾಕೊಂಡ್ಬಿಡುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ ಮಕ್ಕಳೇ. ತಾಯಿ ಎನ್ನುವಂಥ ದೇವತೆಗೆ ಸರಿಸಮಾನವಾದ ದೇವರು ಯಾವುದೂ ಇಲ್ಲ ಮಕ್ಕಳೇ. ನಿಜವಾದ ಪ್ರೀತಿ, ಮಮತೆ, ನಿಸ್ವಾರ್ಥವಾಗಿ ತನ್ನ ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸಿದಂಥ ತಾಯಿಯ ಪ್ರೀತಿ ಪವಿತ್ರವಾದದ್ದು. ಅದರಿಂದ ಮಕ್ಕಳೇ, ಈ ಕಥೆಯನ್ನು ಕೇಳಿದ ಮೇಲೆ ಒಮ್ಮೆನಾರು ಹೋಗಿ ನಿಮ್ಮ ತಾಯಿಗೆ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಅಂತ ಈ ಒಂದು ಕಥೆಯಿಂದ ಕೇಳ್ಕೊತಿದ್ದೀನಿ ಮಕ್ಕಳೇ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.